ಕಾಟೇರ ಸಿನಿಮಾದಲ್ಲಿ ಕಾಟೇರ ಜೈಲಿಗೆ ಹೋಗಿ ಆನಂತರ ಜೈಲಿಂದ ಬರೋದು ಇವೆಲ್ಲವನ್ನು ಕೂಡ ನಾವು ನೋಡ್ತೀವಿ. ಆದರೆ ಈಗ ದರ್ಶನ್ ಪಾಲಿಗೆ ಕಾಟೇರ ಸಿನಿಮಾನೇ ರಿಯಲ್ ಆಗೋಗ್ಬಿಟ್ಟಿದೆ. ಆ ರಿಯಲ್ ಆಗಿನೇ ಈಗ ಜೈಲು ಶಿಕ್ಷೆನೇ ಅಂದರೆ ಇನ್ನೂ ಶಿಕ್ಷೆಯ ಸ್ವರೂಪದಲ್ಲದಿದ್ದರೂ ಕೂಡ ವಿಚಾರಣಾಧೀನ ಕೈದಿಯ ರೂಪದಲ್ಲಿ ಅವರು ಜೈಲಲ್ಲಿ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹೀಗಿರುವಾಗ ಜೈಲಲ್ಲಿರುವ ದರ್ಶನ್ಗೆ ಜೊತೆಯಲ್ಲಿದ್ದವರಿಂದಲೇ ಸಂಕಷ್ಟವೂ ಕೂಡ ಎದುರಾಗ್ತಾ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಈ ಪ್ರಕರಣದಲ್ಲಿ. ಯಾಕಂದರೆ ಈ ಕೊಲೆಯ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿದ್ದಾರೆ ಮೂರು ಜನ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ದರ್ಶನ್ ಪವಿತ್ರ ಗೌಡಗೆ ಈಗ ಭಯ ಢವಢವ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಹುತೇಕ A14 ಪ್ರದೋಷ್ ಮಾಫಿ ಸಾಕ್ಷಿಗೆ ಈಗ ಕೋರ್ಟ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಪ್ರಾಸಿಕ್ಯೂಷನ್ ಕೋರ್ಟ್ಗೆ ಷರತ್ತುಬದ್ಧ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಗೊತ್ತಿರುವಂತಹ ಸತ್ಯವನ್ನು ಹೇಳಲು ಪ್ರದೋಷ್ಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಆದರೆ ಪ್ರಾಸಿಕ್ಯೂಷನ್ ಯಾವ ಸತ್ಯವನ್ನು ಪ್ರತಿಪಾದಿಸ್ತಾ ಇದೆಯಲ್ಲ ಅದೇ ಸ್ವರೂಪದಲ್ಲೇ ಪ್ರದೋಷ್ ಕೂಡ ಹೇಳಿದರೆ ಆವಾಗ ಎಲ್ಲವೂ ಕೂಡ ಹೋಲಿಕೆ ಆಗತ್ತೆ. ಇಲ್ಲಿ ಪ್ರಾಸಿಕ್ಯೂಷನ್ ಇದುವರೆಗೆ ಏನು ತನ್ನ ಚಾರ್ಜ್ ಶೀಟ್ನಲ್ಲಿ ಹಾಕಿರುವಂಥದ್ದೇ ಒಂದು ಭಾಗ, ಪ್ರದೋಷ್ ಹೇಳ್ತಿರುವಂಥ ಕಥೆಯೇ ಇನ್ನೊಂದು ಭಾಗ. ಆದರೆ ಎರಡು ಪ್ಯಾರಲಲ್ ಬೇರೆ ಬೇರೆ ಕಥೆಗಳ ರೀತಿಯಲ್ಲಿ ಆಗೋಕ್ಕೆ ಸಾಧ್ಯ ಇದೆ. ಹೀಗಾಗಿ ಸಾಕ್ಷಿಗೆ ಪೂರಕವಾಗಿಯೇ ಮಾಫಿ ಸಾಕ್ಷಿ ಇತ್ತು ಅಂತೇಳಿ ಆದರೆ ಅಥವಾ ಮಾಫಿ ಸಾಕ್ಷಿ ಹೇಳ್ತಾ ಇರುವಂಥದ್ದು ಅದೇ ಸತ್ಯಕ್ಕೆ ಪೂರಕ. ಯಾಕಂದರೆ ಅಭಿಯೋಜಕರು ನಡೆಸ್ತಾ ಇರುವಂಥದ್ರ ಪ್ರಕಾರವಾಗಿ ಅವರು ಮಾಡ್ತಾ ಇರುವಂಥದ್ದೇ ಸ್ಪಷ್ಟವಾದಂತಹ ನ್ಯಾಯದ ಪ್ರಕ್ರಿಯೆ ಅಂತ ಹೇಳ್ಕೊಂಡು ಅವರು ಅಂದ್ಕೊಳ್ತಾರೆ. ಈ ವಿಚಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಪವಿತ್ರ ಗೌಡಗೆ ಈಗ ಟೆನ್ಷನ್ ಜಾಸ್ತಿ ಆಗಿದೆ. ಗೆಳೆಯರು ಸ್ನೇಹಿತರು ಅಂತೇಳೆಲ್ಲ ಅಂದುಕೊಂಡಿದ್ದಂಥವರು ಈಗ ಮಾಫಿ ಸಾಕ್ಷಿಗಳಾಗೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಅಂತಿಮವಾಗಿ ಅವರು ಕೂಡ ಅವರ ಭವಿಷ್ಯವನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಅವ್ರಿಗೂ ಕೂಡ ಇದ್ದೇ ಇದೆ. A14 ಪ್ರದೋಷ್, A8 ರವಿಶಂಕರ್, A10 ವಿನಯ್ ಇವರೆಲ್ಲರೂ ತಮ್ಮ ಜೀವನದಲ್ಲಿ ಭಾಳ ಆರಾಮಾಗಿದ್ದಂಥವ್ರುಗಳಲ್ಲಿ ಇವಾಗ ಆಗಿರುವಂಥದ್ದು ಯಾರ್ದೋ ಕಾರಣಗಳಿಗಾಗಿ ಇವರು ಜೈಲಿನಲ್ಲಿ ಇವತ್ತು ಕುಳಿತಿದ್ದಾರೆ. ಹೀಗಿರುವಾಗ CRPC 307 ಅಡಿಯಲ್ಲಿ ಮಾಫಿ ಸಾಕ್ಷಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಮೊದಲಿಗೆ ಅರ್ಜಿಯನ್ನು ಹಾಕಿದಂಥವರು ಪ್ರದೋಷ್ ಇದರಲ್ಲಿ ಮೊದಲಿಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಅರ್ಜಿಗಳನ್ನು ಪುರಸ್ಕರಿಸಬೇಕಾ ತಿರಸ್ಕರಿಸಬೇಕಾ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆಯನ್ನು ನಡೆಸಲಾಗಿದೆ. ಕೋರ್ಟ್ನಲ್ಲಿ ಬಹಳ ಸುದೀರ್ಘವಾದಂಥ ವಿಚಾರಣೆಯೂ ಕೂಡ ನಡೆದಿದೆ. ಆರೋಪಿಗಳ ಹಾಜರು ವೇಳೆ ವಿಚಾರಣೆಯನ್ನು ಜಡ್ಜ್ ಅವರು ಮಾಡಿದ್ದಾರೆ. ಎಲ್ಲ ಆರೋಪಿಗಳು ಹಾಜರಿದ್ದಂತಹ ಸಂದರ್ಭದಲ್ಲಿ ಮಾಫಿ ಸಾಕ್ಷಿಯ ವಿಚಾರದಲ್ಲೂ ಕೂಡ ವಿಚಾರಣೆಯನ್ನ ನ್ಯಾಯಾಧೀಶರು ಇವತ್ತು ನಡೆಸಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ವಾದ ಕೇಳ್ತಾ ಇದ್ದಂತೆಯೇ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಇವತ್ತು ಈ ಒಂದು ಕೋರ್ಟ್ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂದ್ರೆ ಸಹಜವಾಗಿಯೇ ಈಗ ಅವರಿಬ್ಬರ ನಡುವಿನ ಸಂಬಂಧ, ಅವರಿಬ್ಬರ ವಿಚಾರಗಳು ಏನೇನಿದೆ ಅನ್ನೋದು ಒಂದು ಭಾಗ. ಆದರೆ ಅದೇ ಕಾರಣಕ್ಕಾಗಿ ಇಲ್ಲಿ ರೇಣುಕಾಸ್ವಾಮಿಯ ಕೊಲೆ ಆಗಿದೆ ಅನ್ನೋದು ಆರೋಪ. ಹೀಗಿರುವಾಗ ಈ ಆರೋಪಕ್ಕೆ ಪೂರಕವಾಗಿ ಈಗ ಇವ್ರುಗಳೇ ಮಾಫಿ ಸಾಕ್ಷಿಗಳಾದರೆ, ಅಂದರೆ ಅವರೇ ಅವಾಗ ವಿಟ್ನೆಸ್ಗಳಾಗೋಗ್ಬಿಟ್ರೆ ಸಹಜವಾಗಿಯೇ ಇವರಿಗೆ ಆತಂಕವನ್ನು ತಂದೊಡುತ್ತೆ. ತಲೆ ಮೇಲೆ ಕೈ ಇಟ್ಕೊಂಡು ಪವಿತ್ರ ಗೌಡರು ಇವತ್ತು ಈ ಒಂದು ವಿಚಾರಣೆಯನ್ನು ಕೇಳುತ್ತಾ ಕೂತಿದ್ದಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ತಲೆ ಮೇಲೆ ಕೈ ಇಡುವಂತಹ ಪರಿಸ್ಥಿತಿ ಬಂದಿದೆ. ಈಗ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಪ್ರಸನ್ನಕುಮಾರ್ ಅವರು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನು ಪರಿಗಣಿಸಬೇಕಾ ಬೇಡವಾ ಅನ್ನೋದರ ಬಗ್ಗೆ ವಿಶೇಷವಾಗಿ ಈ ವಿಚಾರದಲ್ಲಿ ಇತ್ತೀಚಿನ ಪ್ರಕರಣಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಧಾರವಾಡದ ಯೋಗೇಶ್ ಗೌಡರ ಕೊಲೆ ಕೇಸಿನ ಮಾಫಿ ಸಾಕ್ಷಿಯನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡಿದ್ದಾರೆ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಮಾಫಿ ಸಾಕ್ಷಿ ಹೇಗೆ ಧಾರವಾಡದ ಯೋಗೇಶ್ ಗೌಡರ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಬಂಧನಕ್ಕೆ ಮತ್ತು ಅವರ ಮೇಲೆ ಏನು ವಿಚಾರಣಾ ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆ ಆಗೋದಕ್ಕೆ ಆ ಮಾಫಿ ಸಾಕ್ಷಿಗೆ ಕಾರಣ ಆಗಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ಅಂಶ. ಇಲ್ಲಿ ಮಾಫಿ ಸಾಕ್ಷಿಯಾಗಿದ್ದಂತಹ ಬಸವರಾಜ್ ಮುತ್ತಗಿ ಬಗ್ಗೆ ಉಲ್ಲೇಖ ಮಾಡಿ SPP ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಫಿ ಸಾಕ್ಷಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ, ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮಾಫಿ ಸಾಕ್ಷಿ ಆಗೋದಕ್ಕೆ ಈಗ ಯಾರು ಅರ್ಜಿ ಹಾಕಿದಾರಲ್ಲ ಅವರು ಮೊದಲು ಕೋರ್ಟ್ಗೆ ಹೇಳಿಕೆಯನ್ನು ಕೊಡಲಿ, ಕೋರ್ಟ್ನಲ್ಲಿನೇ ಅವರು ಹೇಳಿಕೆಯನ್ನು ಕೊಡಲಿ. ಯಾಕಂದ್ರೆ ಅದು ಪ್ರೊಸೀಜರ್ ಕೂಡ ಹಂಗೇನೆ ಇರೋದು. ಕೋರ್ಟ್ನಲ್ಲಿ ಅವರು ಹೇಳಿಕೆಯನ್ನು ಕೊಡಲಿ, ಪರಿಗಣಿಸಬೇಕಾ ಬೇಡವಾ ಅಂತ ಹೇಳಿಕೆಯ ನಂತರ ತೀರ್ಮಾನ ಆಗುತ್ತೆ. ಈಗ ಪ್ರದೋಷ್ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಅರ್ಹ ಮಾಫಿ ಸಾಕ್ಷಿ ಹೌದಾ ಅಲ್ಲ ಅನ್ನುವಂಥದ್ದು ಯಾವಾಗ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಆತ ಹೇಳಿಕೆಯನ್ನು ದಾಖಲಿಸಿದ ನಂತರ, ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ದಾಖಲಿಸಿದ ನಂತರ ಅದು ಪರಿಗಣನೆಗೆ ಬರುತ್ತೆ ಅನ್ನೋದನ್ನ
ವಾದ ಮಂಡಿಸಿದ್ದಾರೆ. ಮಾಫಿ ಸಾಕ್ಷಿ ಅರ್ಜಿಗೆ ಆರೋಪಿಗಳು ಆಕ್ಷೇಪಣೆಯನ್ನ ಸಲ್ಲಿಸುವಂತಿಲ್ಲ. ಅಂದ್ರೆ ದರ್ಶನ್ ಪರ ವಕೀಲರು ಮಾಫಿ ಸಾಕ್ಷಿಯ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಿಲ್ಲ. ಒಂದು ವೇಳೆ ನಾವು ಮಾಫಿ ಸಾಕ್ಷಿಯನ್ನು ಪರಿಗಣಿಸಿರೋದು ಸರಿ ಇಲ್ಲ ಅಂತ ಹೇಳಿ ಆದ್ರೆ, ಅದರ ಪ್ರೊಸೀಜರಲ್ ಲ್ಯಾಪ್ಸಸ್ ಇತ್ತು ಅಂತ ಹೇಳಿದ್ರೆ ಆಗ ಮಾತ್ರ ಪರಿಗಣಿಸಬಹುದು ಅನ್ನೋದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನವನ್ನ ಮಾತ್ರ, ಮಾಫಿ ಸಾಕ್ಷಿಯನ್ನ ಕೋರ್ಟ್ ಮಾನ್ಯ ಮಾಡಿದಂತಹ ವಿಧಾನವನ್ನ ಮಾತ್ರ ಅವರು ಪ್ರಶ್ನಿಸಬಹುದು, ಅದನ್ನ ಪರಿಗಣಿಸಿದ ವಿಧಾನವನ್ನ ಮಾತ್ರ ಪ್ರಶ್ನಿಸಬಹುದು ಅನ್ನೋದನ್ನ ತಮ್ಮ ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಶೇಷವಾಗಿ ಮಾಫಿ ಸಾಕ್ಷಿಯ ಪಾತ್ರದ ಮೇಲೆ ಅರ್ಜಿ ಪರಿಗಣಿಸಬೇಕಾಗಿದೆ ಅಂತ ಹೇಳಿ. ಅಂದ್ರೆ ಮಾಫಿ ಸಾಕ್ಷಿ ಆಗಿರುವ ವ್ಯಕ್ತಿ ಈ ಒಂದು ಕೊಲೆ ಪ್ರಕರಣದಂಥದ್ದು ನಡೆದಾಗ ಆತನ ರೋಲ್ ಏನು ಅನ್ನೋದು ಬಹಳ ನಿರ್ಣಾಯಕ ಆಗುತ್ತೆ. ಹಾಗಾಗಿ ಆತನ ಪಾತ್ರದ ಬಗ್ಗೆ, ಆತ ಈ ಪ್ರಕರಣದ ಈ ಕೊಲೆ ಕೇಸಿನ ಪ್ರಮುಖ ಆರೋಪಿಯೇ ಅಲ್ವೇ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಂತಹ ವ್ಯಕ್ತಿನೇ ನಾಳೆ ದಿನ ಅಪ್ರೂವರ್ ಆದ್ರೆ ಅದು ಶಿಕ್ಷೆ ಯಾರಿಗೆ ಕೊಡಿಸಿದಂಗೆ ಆಗುತ್ತೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ನ್ಯಾಯದಾನದ ವಿಚಾರದಲ್ಲಿ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಪ್ರಮುಖ ಆರೋಪಿಯೇ ಅಲ್ಲವೇ ಅನ್ನೋದು ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ. ಅಪರಾಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕಾಗತ್ತೆ ಆರೋಪಿಯಾಗಿರುವಂತಹ ವ್ಯಕ್ತಿ ಅಪ್ರೂವರ್ ಆದಾಗ. ಕ್ಷಮಾದಾನ ಅರ್ಜಿ ಪರಿಗಣಿಸೋದಕ್ಕೆ ಹಲವು ಷರತ್ತುಗಳಿದ್ದಾವೆ ಅನ್ನೋದನ್ನು ಕೂಡ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನವನ್ನ ಮಾತ್ರ ನಾವು ಪ್ರಶ್ನಿಸಬಹುದು ಹೊರತು ಬೇರೆನೇನು ಕೂಡ ಆರೋಪಿಗಳ ಪರ ವಕೀಲರು ಪ್ರಶ್ನಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಹಿರಿಯ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ, ನಿನ್ನೆ ವಿಚಾರಣೆಯನ್ನ ಮುಂದೂಡಿಕೆ ಆಗಿದ್ದಷ್ಟೇ ನಮಗೆ ಗೊತ್ತಿತ್ತು, ಆದರೆ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಬಗ್ಗೆ ಇವತ್ತು ನಮಗೆ ಗೊತ್ತಾಗಿದೆ ಅನ್ನುವಂತಹ ವಿಚಾರವನ್ನು ತರ್ತಾನೆ SPP ವಾದ ಶುರು ಮಾಡಿದಾಗಲೇ ನಮಗೆ ಗೊತ್ತಾಗಿರೋದು ಅಂತೇಳಿ ಹಶ್ಮತ್ ಪಾಷಾ ಅವರು ಕೋರ್ಟ್ನ ಗಮನಕ್ಕೆ ತರ್ತಾರೆ. ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪುಗಳನ್ನು ಉಲ್ಲೇಖಿಸಿಯೂ ಕೂಡ ಹಶ್ಮತ್ ಪಾಷಾ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು, ಮಾಫಿ ಸಾಕ್ಷಿ ಆಗಲು ಬಯಸುವ ಆರೋಪಿಯ ಹೇಳಿಕೆಯನ್ನು ದಾಖಲಿಸಬೇಕು ಅನ್ನೋದನ್ನು ಕೂಡ ಅವರು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲದೆ ಆರೋಪಿ ಹೇಳಿಕೆಯನ್ನು ದಾಖಲಿಸದೆ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ನೀಡಲು ಅವಕಾಶ ಇಲ್ಲ ಅಂತ ಹೇಳಿ ಅವರು ವಾದವನ್ನು ಮಂಡಿಸಿದ್ದಾರೆ. ಮಾಫಿ ಸಾಕ್ಷಿಯ ಪ್ರಾಸಿಕ್ಯೂಷನ್ ಪರವಾಗಿ ಇರಬಾರ್ದು, ಅಂದ್ರೆ ಇಲ್ಲಿ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಏನು ರೆಡಿ ಮಾಡಿರುತ್ತಲ್ಲ ಅದರ ಪೂರಕವಾಗಿ ಮಾತ್ರ ಆತ ಹೇಳ್ತಾ ಇರಬಾರ್ದು, ಬದಲಿಗೆ ಆತ ನ್ಯಾಯದ ಪರವಾಗಿ ಇರಬೇಕು ಅಂತ ಹೇಳಿ. ಆತ ಹೇಳಿಕೆ ಮೊದಲು ದಾಖಲಾಗುತ್ತೆ, ಮತ್ತೆ ಪ್ರಾಸಿಕ್ಯೂಷನ್ ಅವರದ್ದು ಆಲ್ರೆಡಿ ಆರೋಪ ಪಟ್ಟಿಯಲ್ಲಿ ಏನಿದೆಯಲ್ಲ ಅದರ ಪ್ರಕಾರವಾಗಿಯೇ ಇರುವಂತಹ ಅಂಶಗಳನ್ನು ಆಧರಿಸಿ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ. ಅದನ್ನು ಅವರು ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಅಂತಿಮವಾಗಿ ವಾದ ಪ್ರತಿವಾದ ಆಲಿಸಿರ್ತಕ್ಕಂತಹ ನ್ಯಾಯಾಲಯ ಈಗಾಗಲೇ ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಇನ್ನು ಅವರ ಹೇಳಿಕೆಯನ್ನು ದಾಖಲಿಸುವ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇದಾಗಿತ್ತು ಇವತ್ತಿನ ಚದುರಂಗ.